ಸೌಬಲವಾದ ಶಕುನಿ, ನಿನ್ನ 99 ಮಂದಿ ಸಹೋದರರ ಸಮ್ಮುಖದಲ್ಲಿ ದುರ್ಯೋಧನ ವಂಶವನ್ನೇ ನಿರ್ವಂಶವನ್ನು ಮಾಡುವೆನೆಂದು ನೀನು ಮಾಡಿದ ಶಪಥವೇನಾಯಿತು? ಏನಾಯಿತು ನಿನ್ನ ಶಪಥ? ಏನಾಯಿತು ನಿನ್ನ ಶಪಥ? ಈ ಸೌಬಲ ರಾಜ ಶಕುನಿಯ ಆಶ್ವಾಸನೆಯನ್ನೇ ಹಲ್ಲಗಳೆಯುತ್ತಿರುವ ಹದಮ ಮರಳುಗಳೇ ಸಾಧ್ಯ. ಏಕಿ ಕುಕ್ಷಿ ಬಗೆವ ಕುಹಕ ಕಂಠದ ಕರ್ಕಶ ಕೇಕೆ ಏನಿ ಪ್ರಳಯಾಗ್ನಿ ಜ್ವಾಲೆಯನ್ನೇ ಪ್ರಚೋದನೆಗೆ ಇತ್ತಿರು ಪ್ರಚಂಡ ಮಾರುತದ ಪ್ರಳಯ ತಾಂಡವ ಅಖಂಡ ಭರತ ಖಂಡವನ್ನೇ ತನ್ನ ಕುಕ್ಷೀಕತೆಯಿಂದ ತಲ್ಲಣಿಸುವಂತೆ ಮಾಡಬಲ್ಲ ಪ್ರವೀಣ ಆಶ್ಚರ್ಯದ ಮಹಾ ನಿಪುಣ ಈ ಸೌಬಲ ರಾಜ ಶಕುನಿಯೊಡನೆ ಅನಿಮ್ಮಗಳ ಸರಸ ಸಲ್ಲಾಪ ಮನಸ್ಸಿನ ದುಸ್ಸಾಹಸದಿಂದ ನನ್ನ ಶರೀರವು ದಹಿಸುತ್ತಿರುವುದು. ಎಲ್ಲಾ ದುರ್ನೀತ, ದುರ್ಜಾತ, ದುರುಳ ದುರ್ಯೋಧನನೇ ಕೇಳು. ಗಾಂಧಾರ ವಂಶೋದ್ಧಾರಕರಾದ ನನ್ನ 99 ಮಂದಿ ಸಹೋದರರನ್ನು, ನನ್ನನ್ನು ಹಾಗೂ ನನ್ನ ಜನ್ಮದಾತನನ್ನು ಆ ನಿನ್ನ ಕಗ್ಗತ್ತಲೆಯ ಕಾರಾಗೃಹದಲ್ಲಿ ಇರಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರವಾದ ಹಿಂಸೆಗಳನ್ನು ಸ್ಮರಿಸಿಕೊಂಡರೆ ಅಬ್ಬಾ ನನ್ನ ಗುಂಡಿಗೆಯೂ ನಡುಗುತ್ತಿರುವುದು, ನನ್ನ ಕೈಕಾಲುಗಳು ಕಂಪಿಸುತ್ತಿವೆ, ನನ್ನ ರಕ್ತವು ಕುದಿಯುತ್ತಿರುವುದು. ದುರ್ಯೋಧನ ಕುದಿಯುತ್ತಿರುವುದು. ದುರ್ಯೋಧನ, ಆ ನಿನ್ನ ಕತ್ತಲೆಯ ಕಾರಾಗೃಹವನ್ನು ನಾನಿನ್ನು ಮರೆತಿಲ್ಲ, ಮರೆಯುವಂತಿಲ್ಲ. ನನ್ನ 100 ಜನ ಸಹೋದರರನ್ನು ನಿನ್ನ ಬಂಧನದಲ್ಲಿಟ್ಟು ನೀನು ನೀಡುತ್ತಿದ್ದ ದಿನಕ್ಕೊಂದು ಹಿಡಿ ಅನ್ನ, ಒಂದು ಹೊಳಲೆ ನೀರು ಆ ನನ್ನ ಸಹೋದರರು ಅದನ್ನೆಲ್ಲ ನನಗೆ ಕೊಟ್ಟು ತಾವೆಲ್ಲರೂ ಉಪವಾಸ ಮಾಡಿ ನಿನ್ನ ಸರ್ವನಾಶದ ಹೊಣೆಯನ್ನು ನನಗೆ ಒಪ್ಪಿಸಿ ಒಬ್ಬೊಬ್ಬರಾಗಿಯೇ ಹತರಾದರು ದುರ್ಯೋಧನ. ನೀನು ಮಾಡಿದ ಕೊಲೆಯು ನನ್ನ ಶ್ರುತಿಪಟಲದಿಂದಳಿಯದೆ ಉಳಿದು ನಿನ್ನ ನಿರಂತರ ಒಡಲಾಗ್ನಿ ಜ್ವಾಲೆಯಲ್ಲಿ ನೊಂದು ಬೆಂದು ಕುಂಕುಶವಾಗಿರುವ ನಿನ್ನ ದೇಹವನ್ನು ಹಣುಹಣುವಾಗಿ ಛಿದ್ರ ಛಿದ್ರವಾಗಿ ಛಿದ್ರಿಸಿ ತುಂಡರಿಸಿದರೂ ಸಹ ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ, ಪ್ರತಿಕಾರಕ್ಕೆ ಪ್ರತಿಕಾರ. ದುರ್ಯೋಧನ, ನೀನು ಮಾಡಿದ ಕೊಲೆಯು ನನ್ನ ಹೃದಯದಲ್ಲಿ ಹುರಿಯನ್ನೆಬ್ಬಿಸಿ ಸುಡುತ್ತಿರುವುದು. ದುರ್ಯೋಧನ, ನೀನು ನನ್ನ ವಂಶಕ್ಕೆ ಸಗಿದ ಅಪಮಾನ, ಆ ದಾರುಣ್ಯ ದೃಶ್ಯವು
ಈಗಲೂ ನನ್ನ ಶ್ರುತಿ ಪಡಲದಿಂದಳಿಯದೆ ಉಳಿದು ನಿನ್ನ ನಿರಂತರ ಒಡಲ ಜ್ವಾಲೆಯಲ್ಲಿ ನೊಂದು ಬೆಂದು ಕುಂದು ಕೃಶವಾಗಿರುವ ನನ್ನ ದೇಹವನ್ನು ಅಣುವಣುವಾಗಿ ಛಿದ್ರ ಛಿದ್ರವಾಗಿ ಛಿದ್ರಿಸಿ ತುಂಡರಿಸಿದರೂ ಸಹ ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ, ಪ್ರತಿಕಾರಕ್ಕೆ ಪ್ರತಿಕಾರ ಎಂಬ ಮಾತ್ಸರ್ಯದ ಹೊರತಾಗಿ ಮತ್ಯಾವ ಆಸೆ ಆಕಾಂಕ್ಷೆಗಳು ಎನ್ನನ್ನಾಲಿಸಲು ಸಾಧ್ಯವಿಲ್ಲ ಕೌರವೇಶ್ವರ, ಎನ್ನನ್ನಾಲಿಸಲು ಸಾಧ್ಯವಿಲ್ಲ. ನನ್ನ ದೇಹದಲ್ಲೆತ್ತಿರುವುದು ಸೇಡಿನ ಜ್ವಾಲೆ. ಧಗ 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 ನೆತ್ತಿದ ದ್ವೇಷ ಜ್ವಾಲೆ ದಹಿಸುತ್ತಿರುವುದು ಲೋಕ ಕರಾಳೆ ಕೌರವ. ಧಗ ಧಗ ನೆತ್ತಿದ ದ್ವೇಷ ಜ್ವಾಲೆ ದಹಿಸುತ್ತಿರುವುದು ಲೋಕ ಕರಾಳೆ. ಹರಳಿದ ದಾಹವು ಎಲ್ಲೆಲ್ಲೂ ಹೊಳೆಯುವುದನ್ನು ಕುರುವಂತದರು. ಹರಳಿದ ದಾಹವು ಎಲ್ಲೆಲ್ಲೂ ಹೊಳೆಯುವುದನ್ನು ಕುರುವಂತ. ಧಗ 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 ನೆತ್ತಿದ ದ್ವೇಷ ಜ್ವಾಲೆ ದಹಿಸುತ್ತಿರುವುದು ಲೋಕ ಕರಾಳೆ ಕೌರವ. ಸೋಲಿಸಿ ನಮ್ಮನು ಕುರುಪತಿ ತಂದನು ಅಸ್ತಿನವತಿಯ ಸೆರೆಯೊಳಗಿಟ್ಟನು. ಸೋಲಿಸಿ ನಮ್ಮನು ಕುರುಪತಿ ತಂದನು ಅಸ್ತಿನವತಿಯ ಸೆರೆಯೊಳಗಿಟ್ಟು. ಅಣ್ಣ ತಮ್ಮಂದಿರು ನೂರ್ವರು ನಾವು. ಅಣ್ಣ ತಮ್ಮಂದಿರು ನೂರ್ವರು ನಾವು, ನಮಗೊದಗಿತು ಸೆರೆ ಮನಸಾವು. ಅಣ್ಣ ತಮ್ಮಂದಿರು ನೂರ್ವರು ನಾವು, ನಮಗೊದಗಿತು ಸೆರೆ ಮನಸಾವು. ಧಗ 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 ನೆತ್ತಿದ ದ್ವೇಷ ಜ್ವಾಲೆ ದಹಿಸುತ್ತಿರುವುದು ಲೋಕ ಕರಾಳೆ ಕೌರವ. ನೂರ್ವರಲ್ಲೊಬ್ಬನೇ ಉಳಿದೀಗ ತೀರಿಸಲನ್ನು ಜರ ಸಾಲವ ಬೇಗ. ನೂರ್ವರಲ್ಲೊಬ್ಬನೇ ಉಳಿದೀಗ ತೀರಿಸಲನ್ನು ಜರ ಸಾಲವ ಬೇಗ. ಗಮ್ಮರವಾಯಿತು ಎಣ್ಣೆಯ ಸೇಡು ಎಮ್ಮರವಾಯಿತು ಎಣ್ಣೆಯ ಸೇಡು. ವಶಾನವೆನಿಪುದು ಕೌರವನಾಡು, ವಶಾನವೆನಿಪುದು ಕೌರವನ. ಧಗ 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 ನೆತ್ತಿದ ದ್ವೇಷ ಜ್ವಾಲೆ ದಹಿಸುತ್ತಿರುವುದು ಲೋಕ ಕರಾಳೆ ಲೋಕ ಕರಾಳೆ ಲೋಕ ಕರಾಳೆ ಕೌರವ. ದುಷ್ಟ ದುರ್ವಿಧಿಯ ವಿಕಟ ಅಟ್ಟಹಾಸದಿಂದ ನನ್ನನ್ನು ಮೆಟ್ಟಿ ಮೆರೆಯುತ್ತಿರುವ ದುರುಳ ದುರ್ಯೋಧನನೇ ಕೇಳು. ನಾನೂ ಸಹ ನಿನ್ನಂತೆ ನನ್ನ 99 ಮಂದಿ ಸಹೋದರರೊಳಗೊಂಡು ಸಮಸ್ತ ಭೂಮಂಡಲವನ್ನು ಸ್ವಸಮರ್ಥ್ಯದಿಂದ ಜಯಿಸಿ ಏಕಚಕ್ರಾಧಿಪತ್ಯವೊಂದನ್ನು ಸಮಸ್ತ ಸಾಮಾಂತರಗಳಿಂದ ಹಪ್ಪ ಕಾಣಿಕೆಗಳನ್ನು ಓಲೈಸಿಕೊಳ್ಳುತ್ತಾರೆ. ಪ್ರಜೆಗಳೇ, ಸೈನ್ಯಾಧ್ಯಕ್ಷರೇ ಎಂದು ರಾಜ್ಯಭಾರ ಮಾಡಬಹುದಾಗಿತ್ತು. ಆದರೆ ಅದೆಲ್ಲವೂ ನಿನ್ನ ಮೋಸಕ್ಕೆ ಸಿಲುಕಿ ನುಚ್ಚು ನೂರಾಯಿತು ಕೌರವೇಶ್ವರ, ನುಚ್ಚು ನೂರಾಯಿತು. ನನ್ನ ಏಕಚಕ್ರಾಧಿಪತ್ಯದ ಕನಸು ಗಾಳಿ ಗೋಪುರವಾಯಿತು. ಆದರೂ ಚಿಂತೆ ಇಲ್ಲ ಕೌರವೇಶ್ವರ, ನಾನು ನಿನ್ನೊಡನೆಯೇ ಸೇರಿ
ಮುಳ್ಳಿಂದಲೇ ತೆಗೆಯಬೇಕು. ವಜ್ರವನ್ನು ವಜ್ರದಿಂದಲೇ ಕತ್ತರಿಸಬೇಕು. ಮೋಸಗಾರರನ್ನು, ಅದರಲ್ಲಿಯೂ ನಿನ್ನಂತ ಮೋಸಗಾರರನ್ನು ಮೋಸದಿಂದಲೇ ನಾಶಪಡಿಸಬೇಕು ಎಂಬ ಹಿರಿಯರ ನಾಣ್ಣುಡಿಯನ್ನು ಅನುಸರಿಸಿ ಅಡಿಗಡಿಗೂ ನಿನ್ನನ್ನು ಅಡ್ಡದಾರಿಗೆ ಎಳೆಸಿ ಈ ನಿನ್ನ ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲಿ ಮುಳುಗಿಸಿ ರಾಜ್ಯದಲ್ಲಿ ಅಶಾಂತಿಯ ಬಿರುಗಾಳಿಯನ್ನು ಎಬ್ಬಿಸಿ ದುರ್ಯೋಧನ ನಿನ್ನ 99 ಮಂದಿ ಸಹೋದರರನ್ನು ಈ ರಣಭೂಮಿಗೆ ಬಲಿ ಕೊಡುವ ತನಕ ಮಾತ್ಸರ್ಯದ ಮಹಾ ನಿಪುಣ, ತಾಂತ್ರಿಕರ ಜಾಣ ಈ ಸೌಬಲ ರಾಜ ಶಕುನಿಗೆ ಎಲ್ಲಿ ಹೋದೋ ಶಾಂತಿ, ಇನ್ನೆಲ್ಲಿ ಹೋದೋ ವಿಶ್ರಾಂತಿ, ಎಲ್ಲಿ ಹೋದು ನೆಮ್ಮದಿ? ಹಳಬೇಡಿ ನನ್ನ ಹತಭಾಗ್ಯ ಸಹೋದರರೇ, ಹಳಬೇಡಿ, ಹಳಬೇಡಿ, ಹಳಬೇಡಿ. ಹಳಬೇಡಿರೋ ಎಲ್ಲ ಹತಭಾಗ್ಯ ಸೋದರರೇ, ಉಳಿದಿರುವೆನು ನಾನು ನಿಮಗಾಗಿ, ನಿಮ್ಮ ಹಿತಕ್ಕಾಗಿ. ಹಳಬೇಡಿ, ಹಳಬೇಡಿರೋ ಎನ್ನ ಹತಭಾಗ್ಯ ಸೋದರರೇ, ಹಳಬೇಡಿರೋ ಎನ್ನ ಹತಭಾಗ್ಯ ಸೋದರರೇ, ಉಳಿದಿರುವೆನು ನಾನು ನಿಮಗಾಗಿ, ನಿಮ್ಮ ಹಿತಕ್ಕಾಗಿ. ದಗಿಸುವುದೆನ್ನ ದ್ವೇಷಾಗ್ನಿಯ ಜ್ವಾಲೆ, ಸಹೋದರರೇ, ಸಹೋದರರೇ, ದಗಿಸುವುದೆನ್ನ ದ್ವೇಷಾಗ್ನಿಯ ಜ್ವಾಲೆ, ಗುರುಕುಲದವರ ಆಶ್ರಗಳ ಕಡೆ, ಗುರುಕುಲದವರ ಆಶ್ರಗಳ ಕಡೆ. ಹಳಬೇಡಿರೋ ಎನ್ನ ಹತಭಾಗ್ಯ ಸೋದರರೇ, ಉಳಿದಿರುವೆನು ನಾನು ನಿಮಗಾಗಿ, ನಿಮ್ಮ ಹಿತಕ್ಕಾಗಿ.
99 ಮಂದಿ ಸಹೋದರರ ಚಿನ್ನ ರುಂಡಗಳಿಂದ ನರಕದಲ್ಲಿ ನಿಮ್ಮನ್ನು ನಿರಾಂಜನ ಕೌರವೇಶ್ವರ, ನರಕದ ಭಯಂಕರ ಹಿಂಸೆಗಿಂತಲೂ ಕುರುಕ್ಷೇತ್ರ ಯುದ್ಧದಲ್ಲಿ ಈ ಶಕುನಿಯಿಂದಾಗುವ ಹಿಂಸೆಯು ಅತಿ ಭಯಾನಕ. ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತಾ ನಿನಗಾಗಿ ಒಂದು ನಿಟ್ಟಿಸಿರೂ ಬಿಡುವವರಿಲ್ಲದೆ ನರಕದ ಮಾರ್ಗವನ್ನೇ ಇಡಿಸುವೆನು. ಯಾರಿಗೆ ಮಾವ ನರಕದ ಮಾರ್ಗ? ನಿನಗೆ ಶಕುನಿ. ಭಾವ ಕೌರವೇಶ್ವರ. ಅಲ್ಲವಯ್ಯ, ನಿನ್ನ ವೈರಿಗಳಾದ ಪಾಂಡವರಿಗೆ ಎನ್ನುವಷ್ಟರಲ್ಲಿ ಏಕಯ್ಯ ಹಸಿದ ಹೆಬ್ಬುಲಿಯಂತೆ ಆರ್ಭಟಿಸುತ್ತಿರುವೆ. ನಾನು ಮಾಡಿದ ಕಾರ್ಯವು ಯುಕ್ತವೇ ಶಕುನಿ? ಚಿಂತೆ ಏಕೆ ಕುರ್ರಾಜ? ಜಯದ್ರಥ ಕೃತವರ್ಮಾದಿಗಳು ಸೈನ್ಯ ಸಮೇತರಾಗಿ ನಿನ್ನ ಸಹಾಯಕ್ಕೆ ಹೊರಟರೆಂದು ದೂತನು ಈ ದಿನ ಸಮಾಚಾರ ತಂದನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುವುದಿಲ್ಲ ಮಾವ. ಈ ದುರ್ಯೋಧನ ಅಸಹಾಯಕ ವೀರನು 12 ತೋಳ್ಬಳಗಳಿಂದ ಸಮಸ್ತ ಪಾಂಡವರ ಸೈನ್ಯವನ್ನೇ ಹೆದರಿಸಬಲ್ಲನು. ಆದರೆ ಈ ಜ್ಞಾತಿ ಹಿಂಸೆ ಸ್ವೈತಕಲ ಇದು ಉಚಿತವೇ ಮಾವ? ಆ ದಿನ ನಾನು ದ್ವಾರಕೆಗೆ ಹೋಗಿದ್ದಾಗ ಯುದ್ಧವು ಹಣವರ್ತವೆಂದು ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದನು. ಆದರೆ ಮಾವ, ನಿನ್ನ ಮೇಲಿನ ಅಭಿಮಾನದಿಂದ ಅವನ ಮಾತನ್ನು ತಿರಸ್ಕರಿಸಿದನು. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ. ಅವನ ಮಾತು ಪರಿಗ್ರಹವಲ್ಲ ಬಿಡು ಕೌರವೇಶ್ವರ. ಅಗ್ರಜೋವಿದಕ್ಕೆ ಯದು ನಂದನನು ಅಗ್ರಜೋವಿದಕ್ಕೆ ಯದು ನಂದನನು ತಲಪುಟೀರಕ್ಕೆ ಹೋಗಿರ್ಪನೈ ಸಹೋದರ ಮಾವ ತಲಪುಟೀರಕ್ಕೆ ಹೋಗಿರ್ಪನೈ
ಏನು ಕೃಷ್ಣನು ಹಸ್ತಿನಾವತಿಯಲ್ಲಿ? ಹೋಗು ಸಹೋದರ, ಅತಿಥಿ ಸತ್ಕಾರಕ್ಕೆ ಸಕಲ ಸಿದ್ಧತೆಯನ್ನು ಏರ್ಪಡಿಸು. ಆಗ್ರಹ! ನಾಳೆ ಒಬ್ಬನು ಆ ಧರ್ಮಿಲಾದ ಗೋಪಾಲನು ನಮ್ಮನ ಸತ್ಕಾರವನ್ನು ನಿರೀಕ್ಷರಿಸಿ ಆದರೆ ರಾಜ್ಯ ಪ್ರಥಮವನ್ನು ದಾಟಿ ಆ ದರಿದ್ರರಾದ ವಿಜಯಮಯಲ್ಲಿ ಜೋಪಿಯನ್ನು ಆಶ್ರಯಿಸಿರುವಂತೆ ಅವ ವೇಳನವಲ್ಲ ಪ್ರಿಯ ಸಹೋದರ. ಯದುಪತಿಯು ಭಕ್ತರ ಪರಾಧೀನ. ಈ ದಿನ ಭಕ್ತರ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವುದು. ಹೋಗು ಸಹೋದರ, ಅತಿಥಿ ಸತ್ಕಾರಕ್ಕೆ ಸಕಲ ಸಿದ್ಧತೆಯನ್ನು ಏರ್ಪಡಿಸು. ಸತ್ಕಾರವಂತೆ ಸತ್ಕಾರ ನಾನು ಹೋಗ್ಬೋದು ಸಹೋದರ ಸಹೋದರ ಸಹೋದರ, ಅಭಿಮಾನಿಶಾಲಿಯಾದ ನನ್ನ ಸಹೋದರನು ಶಾಸನ ಮಾಡುವುದು ನನಗೂ ಒಂದೊಂದು ಸಾರಿ ದುಸ್ಸಾವಾಸ ಎನಿಸುವುದು. ಮಜಗಜಗಳೆಷ್ಟೇ ಇದ್ದರೇನು ಮಾವ, ಈ ಒಂದು ಸಿಂಹಕ್ಕೆ ಸಾಟಿಯೇ? ಈಗೇನು ಮಾಡುವುದು ಮಾವ? ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದೇ ಅಥವಾ? ಕೌರವೇಶ್ವರ, ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಆಗಿದ್ದ ಪಕ್ಷದಲ್ಲಿ ಕೌರವೇಶ್ವರನ ವೈಭವವನ್ನು ತೃಣೀಕರಿಸಿ ಕೇವಲ ದಾಸಿಪುತ್ರನಾದ ವಿದುರನ ಮುರುಕು ಜೋಪಡೆಯನ್ನು ಆಶ್ರಯಿಸುತ್ತಿದ್ದನೆ. ಪ್ರಾರಂಭದಲ್ಲಿಯೇ ಸಹಿಸಲಾರದಂತ ಅಪಮಾನ, ಭಕ್ತಿ ವೈರ್ಯಾಗ್ಯ ನೆಪದಿಂದ ವಂಚಿತನಾಗಿ ಈ ಅಪಮಾನವನ್ನು ನೀನು ಹೇಗೆ ಸಹಿಸುವೆ ಕೌರವೇಶ್ವರ, ಹೇಗೆ ಸಹಿಸುವೆ? ಮಾವ, ಕೃಷ್ಣನಲ್ಲಿ ನಿನಗಿಷ್ಟೊಂದು ದ್ವೇಷವೇಕೆ ಶಕುನಿ? ಕೃಷ್ಣನಲ್ಲಿ ನನಗೆ ದ್ವೇಷ? ಕೌರವೇಶ್ವರ, ಕೃಷ್ಣನು ಕ್ಷತ್ರಿಯ ಕುಲದ ಕಲಂಕ ಸ್ವರೂಪನಯ್ಯ. ಭರತ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲ ಮಾಡಲೆಂದೇ ಅವನು ಅವತರಿಸಿರುವುದು. ಅವನ ಭಕ್ತಿ ವೈರ್ಯಾಗ್ಯ ಪ್ರದರ್ಶನಕ್ಕೆ ಮರುಳಾಗಿ ಯಾರು ಅವನನ್ನು ಭಗವಂತನ ಅವತಾರವೆಂದು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡಿಬಿಡುವನು. ಅಲ್ಲವಯ್ಯ, ಶಿಶುಪಾಲ, ಜರಾಸಂದ್ರ ಇವರು ನಿನಗೆ ಎಂತಹ ಮಿತ್ರರಾಗಿದ್ದರು. ಕಾರಣವಿಲ್ಲದೆ ಅವರನ್ನು ಸಂಹರಿಸಿ ಕಂಸನನ್ನು ವಧಿಸಿ ಅರುಳೋ ಮರುಳೋ ಮುದುಕನಾದ ಉಗ್ರಸೇನನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದಲ್ಲಿ ಕೂರಿಸಿ ಸಹೋದರರನ್ನು ಸುರಪಾನದಿಂದ ಪ್ರಮರ್ತರನ್ನಾಗಿ ಮಾಡಿ ರಾಜ್ಯಲಕ್ಷ್ಮಿಯನ್ನು ತಾನೇ ವಶಪಡಿಸಿಕೊಂಡ. ಕೌರವೇಶ್ವರ, ಮಾವ, ಹಾಗಾದರೆ ನನ್ನನ್ನು ಧೋರಗಿ ಕಳಿಸಿದ್ದೇಕೆ ಮಾವ? ಆ ನಂದ ಗೋಪಾಲ ಮನೆ ಬಾಗಿಲಲ್ಲಿ ನಿಂತು ಸಹಾಯವನ್ನು ಬೇಡಲು ಈ ದುರ್ಯೋಧನಿಗೆ ಉಚಿತವಾದ ಕಾರ್ಯವೇ? ಒಂದು ಉದ್ದೇಶವಿತ್ತು. ಏನಾ ಉದ್ದೇಶ? ಕಾಳ ಸರ್ಪದ ವಿಷಯಗಳನ್ನು ಕಿತ್ತ ಬಳಿಕ ಅದರೊಡನೆ ಸರಸ ಮಾಡಬಹುದಲ್ಲವೇ? ಕೌರವೇಶ್ವರ, ಕೃಷ್ಣನಿಗಿಂತ ಅವನ ವಿಜಾನ್ಮತ್ತ ಯಾದವ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕವಾಗಿತ್ತು. ಯದುಪತಿಯನ್ನು ಯಾದವ ಸೈನ್ಯದಿಂದಲೇ ನಾಶಪಡಿಸುವ ಸುಯೋಗವು ಈಗ ನಿನಗೊದಗಿರುವುದು. ಒಂದು ವೇಳೆ ಕೃಷ್ಣನು ಸೈನ್ಯ ಸಮೇತನಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದರೆ ಕೃಷ್ಣ, ನನಗೆ ನೀನು ಬೇಡ, ನಿನ್ನ ಸೈನ್ಯವು ಮಾತ್ರ ಬೇಕು ಎಂದು ನಿಸ್ಸಂಕೋಚವಾಗಿ ಹೇಳಬೇಕಾಗಿತ್ತು. ಆದರೆ ಆ ಸಂಕಟದಿಂದ ಅರ್ಜುನನು
ನಿನ್ನನ್ನು ಉದ್ಧಾರ ಮಾಡಿದನು ಕೌರವೇಶ್ವರ, ಉದ್ಧಾರ ಮಾಡಿದನು. ಕೃಷ್ಣನು ನೀನು ಹೇಳಿದಂತ ವಂಚಕನೇ ಇರಬಹುದು, ಆದರೆ ಪಾಪ ಮಾವ ಆ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ. ಪಾಪ, ಪುಣ್ಯ, ದಯ, ದಾಕ್ಷಣ್ಯ ಇವೆಲ್ಲವನ್ನು ಎಲ್ಲಿಂದ ಕಲಿತೆಯ? ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು. ಅವರೆಲ್ಲರೂ ಆ ಕಪಟ ಕೃಷ್ಣನ ಆಜ್ಞಾಧಾರಕರು. ನೀನೇನಾದರೂ ಕೃಷ್ಣನ ಮಾತಿಗೆ ಸಮ್ಮತಿಸಿ ಪಾಂಡವರಿಗೆ ಆಶ್ರಯವನ್ನು ಕೊಟ್ಟೆಯಾದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗುವೆ. ಅಲ್ಲವಯ್ಯ, ಪಗಡೆಯಾಟದಲ್ಲಿ ಸೋತಾಗಲೇ ಅವರಿಗಿದ್ದ ರಾಜ್ಯದ ಮೇಲಿನ ಹಕ್ಕು ಬಾಧ್ಯತೆಗಳು ನಷ್ಟವಾದವು. ಪುನಃ ಈಗ ಅವರದನ್ನು ಹೊಂದುವುದೆಂದರೇನು? ಕ್ಷತ್ರಿಯ ವೀರರಿಂದ ಅನುಭಕ್ತಳಾದ ಕುರುಭೂಮಿಯ ರಾಜಲಕ್ಷ್ಮಿಯನ್ನು ಭಿಕ್ಷುಕರ ಯಾಚಲಾಂಜಿಡುವುದು ಸಾರ್ವಭೌಮನಾದ ನಿನಗೆ ಉಚಿತವಲ್ಲ. ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ರಣಕ್ಷೇತ್ರದಲ್ಲಿ ನಿನ್ನೊಡನೆ ಸೆಣಸಿ ಜಯಲಕ್ಷ್ಮಿಯನ್ನು ಕೈ ಹಿಡಿಯಲಿ. ಅದನ್ನ ಬಿಟ್ಟು ಭಿಕ್ಷುಕರಂತೆ ಮೇಲಿಂದ ಮೇಲೆ ದೈನ್ಯ ವೃತ್ತಿ ದೇಹಿ ದೇಹಿ ದೇಹಿಯನ್ನು. ಸರಿಯಾಗಿ ಹೇಳಿದೆ ಸೋಬಲ ರಾಜ ಶಕುನಿ. ನಿನ್ನ ಸಲಹೆಯ ಹೊರತು ಈ ದುರ್ಯೋಧನರು ಯಾವ ಕಾರ್ಯವನ್ನು ಮಾಡುವುದಿಲ್ಲ. ಈ ಕೌರವೇಶ್ವರ ಛಲವಿದೆಯಲ್ಲ, ಅದು ಕಗ್ಗಲ್ಲಿನಂತೆ ಅಚಲ. ಅಷ್ಟು ಮಾತ್ರವಲ್ಲ ಕೌರವೇಶ್ವರ, ಬಾರಿ ಬಾರಿಗೂ ಸಂಧಿಯ ಪ್ರತಿಷ್ಠೆಯನ್ನೇ ತೋರುತ್ತಿರುವವನಲ್ಲ ಆ ಕಳ್ಳ ಕೃಷ್ಣ. ಅವನಿಗೂ ತಕ್ಕ ಪ್ರಾಯಶ್ಚಿತ ಆಗಲೇಬೇಕು. ಹೌದು ಮಾವ, ಈ ವಿಚಾರದಲ್ಲಿ ನನ್ನದೊಂದು ಸಲಹೆ. ಏನು ಮಾವ ನಿನ್ನ ಸಲಹೆ? ಯಥಾ ಸಮಯದಲ್ಲಿ ವಿಜ್ಞಾಪಿಸುವೆನು. ಸಭೆಗೆ ವೇಳೆ ಆಯಿತು, ನಡೆ ಕೌರವೇಶ್ವರ. ಮಾವ, ನಿನ್ನ ಸಲಹೆಯ ಹೊರತು ಈ ದುರ್ಯೋಧನು ಯಾವ ಕಾರ್ಯವನ್ನು ಮಾಡುವುದಿಲ್ಲ. ಈ ದುರ್ಯೋಧನ ಛಲವಿದೆಯಲ್ಲ, ಅದು ಕಗ್ಗಲಂತೆ ಅಚಲ. ನಡೆ ಮಾವ, ಹೋಗೋಣ. ನಡೆ ಕೌರವೇಶ್ವರ, ನಡೆ ನಡೆ ನಡೆ. ಕೌರವೇಶ್ವರನ ಛಲ ಕಗ್ಗಲ್ಲಿನಂತೆ ಅಚಲ. ಕೌರವೇಶ್ವರನ ಛಲ ಕಗ್ಗಲ್ಲಿನಂತೆ ಅಚಲ. ಅಲ್ಲ ಅಲ್ಲ, ಈ ಕೌರವೇಶ್ವರನ ಛಲ ಈ ಶಕುನಿಯ ಕುತಂತ್ರ ಜ್ವಾಲಕ್ಕೆ ಬೆಂಬಲ. ನಡೆ ನಡೆ, ಕುರುಕುಲದ ರಣಕಲಿ ನೀನಾಗುವೆರಡ ರಂಗಕ್ಕೆ ನರಬಲಿ ಎಂದು ನಾನು ನಿಮ್ಮಪ್ಪನ ಮನೆಗೆ ನನ್ನ ಹೆಡಗಾಲ ನಿಟ್ಟೆನು. ಅಂದೇ ಅಂದೇ ನಿನ್ನ ಪಾಲಿಗೆ ಶನಿ ವಕ್ರಿಸಿನೆಂದು ತಿಳಿ ನೋಡ. ನನ್ನನ್ನು ನಿನ್ನ ಸೋದರ ಮಾವನೆಂದು ತಿಳಿದಿರೋ ಬೆಪ್ಪೆ. ಶಕುನಿ ಎಂಬ ಮೂರಕ್ಷರದ ಅರ್ಥವನ್ನೇನಾದರೂ ಬಲ್ಲೆಯ ಮರುಳೆ. ಶಾ ಎಂದರೆ ಸಶಸ್ತ್ರವಿಲ್ಲದೆ, ಕು ಎಂದರೆ ಕುತಂತ್ರದಿಂದ ನಿನ್ನ ಕುರುಕುಲವನ್ನು, ನೀ ಎಂದರೆ ನಿನ್ನವರಿಂದಲೇ ನಿರ್ನಾಮ ಮಾಡೋನೇ ಶಕುನಿ ಎಂಬ ಮೂರಕ್ಷರ ಉದ್ದೇಶ. ಅಧಿಕಾರ ಅಧಿಕಾರ ಇನ್ನಲ್ಲಿ ಹೋದ ನಿನ್ನ ಅಧಿಕಾರ. ಅಧಿಕಾರ 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 ನನ್ನದೆಂದು ಇದ್ದಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ನೀಚ ನಾನು ನೋಡುವೆ, ಪಾಪಿ ನಾನು ನೋಡುವೆ. ಕೌರವ
ಅಧಿಕಾರ 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 ನನ್ನ ದಂಡು ಇದ್ದಿರಲಿವೆ ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ ಈತ ನಾನು ನೋಡುವೆ ಪಾಪಿ ನಾನು ನೋಡುವೆ ಅತಿಯಾಸೆ ತುಂಬಿಹುದು ನಿನ್ನ ಮನದಲ್ಲಿ ಅತಿಯಾಸೆ ತುಂಬಿಹುದು ನಿನ್ನ ಮನದಲ್ಲಿ ನಿನ್ನ ಕುಲನಾಶ ಗೈಯುವುದೇ ನನ್ನ ಮನದಲ್ಲಿ ಅವರವ ನಿನ್ನ ಕುಲನಾಶ ಗೈಯುವುದೇ ನನ್ನ ಮನದಲ್ಲಿ ಧರೆಯಾಳ ಆಸೆ ಇದೆ ನಿನ್ನ ಮನದಲ್ಲಿ ಧರೆಯಾಳ ಆಸೆ ಇದೆ ನಿನ್ನ ಮನದಲ್ಲಿ ನಿನ್ನ ಕೊಲೆ ಮಾಡೋ ಮೋಸ ಇದೆ ನನ್ನ ಮನದಲ್ಲಿ ನಿನ್ನ ಕೊಲೆ ಮಾಡೋ ಮೋಸ ಇದೆ ನನ್ನ ಮನದಲ್ಲಿ ಇದು ನನ್ನದು ತಪ್ಪ ಇಲ್ಲ ನಿನ್ನದು ತಪ್ಪ ಗೌರವ ಇದು ನನ್ನದು ತಪ್ಪ ಇಲ್ಲ ನಿನ್ನದು ತಪ್ಪ ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪ ಆ ಬ್ರಹ್ಮನ ತಪ್ಪ ಅಧಿಕಾರ ಅಧಿಕಾರ ಇನ್ನೆಲ್ಲಿ ಹೋಗ ನಿನ್ನ ಅಧಿಕಾರ ಅಧಿಕಾರ ನನ್ನ ದಂಡು ಇದ್ದಿ ಮೆರೆಯುವೆ ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ ಈತ ನಾನು ನೋಡುವೆ ಪಾಪಿ ನಾನು ನೋಡುವೆ ಶೂರನನ್ನು ಹಿಡಿದು ನಿಂತ ವೀರಪಾಸರು ಗೌರವ ಶೂರನನ್ನು ಹಿಡಿದು ನಿಂತ ವೀರಪಾಸರು ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತ ಕರ್ಣನು ಅಯ್ಯೋ ಕರ್ಣ ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತ ಕರ್ಣನು ಸಿಡಿದದ್ದು ನಿಲ್ಲುವನು ಭೀಮಸೇನನು ಸಿಡಿದದ್ದು ನಿಲ್ಲುವನು ಭೀಮಸೇನನು ತನ್ನ ಗದೆಯಿಂದ ರುಂಡ ಕುಂಡುಗೈವನು ತನ್ನ ಗದೆಯಿಂದ ರುಂಡ ಕುಂಡುಗೈವನು ಇದು ನನ್ನದು ತಪ್ಪ ಇಲ್ಲ ನಿನ್ನದು ತಪ್ಪ ಗೌರವ ಇದು ನನ್ನದು ತಪ್ಪ ಇಲ್ಲ ನಿನ್ನದು ತಪ್ಪ ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪ ಆ ಬ್ರಹ್ಮನ ತಪ್ಪ ಅಧಿಕಾರ ಅಧಿಕಾರ ಇನ್ನಲ್ಲಿ ಹೋದ ನಿನ್ನ ಅಧಿಕಾರ ಅಧಿಕಾರ ನನ್ನ ದಂಡು ಇದ್ದಿರಲಿವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ ಈತ ನಾನು ನೋಡುವೆ ಪಾಪಿ ನಾನು ನೋಡುವೆ ಮೈಕ್ ಆಫ್ ಆಗಿದೆ ಶಿವನ್ಪುರ ಅಂತ ನಾನು ಮಾಡಿದ ಕರ್ಮದ ಫಲವು ವಿಶೇಷವಾಗಿ ತೀರಿ ಎಂದಿಗೆ ಭಗವಂತನಾದ ಶ್ರೀಕೃಷ್ಣ ಪರಮಾತ್ಮನು ನನ್ನ ತಲೆಯ ಮೇಲೆ ಅಭಯಸ್ತವನ್ನಿಡುವನು. ಯಾವ ಆತನನ್ನು ನೋಡಲು ಯೋಗಿಗಳು ಹಗಲಿರುಳು ತಪಸ್ಸನ್ನಾಚರಿಸಿ ಬಳಲುತ್ತಿರುವರು. ಅಂತಹ ಮಹಿಮಾಮೂರ್ತಿಯಾದ ಶ್ರೀಕೃಷ್ಣ ಪರಮಾತ್ಮನು ಆ ಪಾಂಡವರ ರಾಯಭಾರಿಯಾಗಿ ಹೋಗುತ್ತಿರುವಾಗ ಈ ಪಾಮರನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವನೆ. ಪರಮಾತ್ಮ, ನಿನ್ನನ್ನು ಕಂಡು ಸಿದ್ಧಿಯನ್ನು ಪಡೆಯುವ ತನಕ ಇದು ಈ ಗೋಮಾತೆ ಕ್ಷೀರದಿಂದಲೇ ನನ್ನ ಪ್ರಾಣವನ್ನು ಧರಿಸಿಕೊಳ್ಳುವನು. ಕೃಷ್ಣಾರ್ಥ ನಮಸ್ತೆ, ಕೃಷ್ಣಾರ್ಥ ನಮಸ್ತೆ. ಮೊರೆ ಕೇಳಿ ನೀ ಬಾರೆಯ ಭಕ್ತನ ಮೊರೆಯಾಗಿ ಶೌರಿ ಮೊರೆ ಕೇಳಿ ನೀ ಬಾರೆಯ
ಮಾಲ ರುಕ್ಮಿಣಿ ಲೋಲ ಹಾರಿದ ಮಾಲ ವರಗುಣಶೀಲ ವಸುದೇವ ಬಾಲ ಪರಮಾತ್ಮ ವರಗುಣಶೀಲ ವಸುದೇವ ಬಾಲ ಪಂಡಿತ ಲೋಕುದೈ ನಿಲ್ಲಯ ಲೀಲಾ ಕೃಷ್ಣ ಕೃಷ್ಣ ಪರಮಾತ್ಮ ಪಂಡಿತ ಲೋಕುದೈ ನಿಲ್ಲಯ ಲೀಲಾ ಪಂಡಿತ ಲೋಕುದೈ ನಿಲ್ಲಯ ಲೀಲಾ ಲೀಲದ ಲೋಚನ ದರುಶನ ಲೀಲದ ಲೋಚನ ದರುಶನ ತೊರೆ ಕೇಳಿ ನೀ ಬಾರಯ್ಯ ಮುರಾರ ಭಕ್ತನ ಮೊರೆಯ ಶೌರಿ ಮೊರೆ ಕೇಳಿ ನೀ ಬಾರಯ್ಯ ಎಲ್ಲ ಮೊರೆ ಕೇಳಿ ನೀ ಬಾರಯ್ಯ ಎಲ್ಲ ಮೊರೆ ಕೇಳಿ ನೀ ಬಾರಯ್ಯ ಎಲ್ಲ ಮೊರೆ ಕೇಳಿ ನೀ ಬಾರಯ್ಯ ಧನ್ಯನಾದ ಪರಮಾತ್ಮ ಧನ್ಯನಾದ ಈಗ ಮಂಗಳವಾಗಲಿ ಪರಮಾತ್ಮ ಪರಮಾತ್ಮ ಪ್ರಥಮ ವಲ್ದನವಯ್ಯ ಪರಮ ಪುರುಷ ದಶವಲ್ಲವಯ್ಯ ದಶರಥ ರಾಮನ ಮೋಲ್ವ ಶತವಲ್ಲವಯ್ಯ ಶತಪತ್ರಗಳ ನೇತ್ರ ಕೃಷ್ಣ ಲಕ್ಷವಲ್ಲವಯ್ಯ ಲಕ್ಷ್ಮೀ ರಮಣ ಅಚ್ಯುತಾನಂದ ಗೋವಿಂದ ನಮಸ್ತೆ ನಮಸ್ತೆ ನಮಃ ನಮಸ್ತೆ ನಮಃ ಪರಮಾತ್ಮ ಇದರ ಅರಸಿದಯ ಅಂಧಕಾರ ಮಲದಿ ಪರಮಾತ್ಮ ಅರಸಿದಯ ಅಂಧಕಾರ ಮಲದಿ ಬೆಳಗಿದಯ ಮನ ಮಲದಿರದೆ ಪರಮಾತ್ಮ ಪಾಲಕಡೆಯೋಳು ಲೀಲೆಯಿಲ್ದಾಡಿ ಸೋಲಲು ಪರಮಾತ್ಮ ಪಾಲಕಡೆಯೋಳು ಲೀಲೆಯಿಲ್ದಾಡಿ ಸೋಲಲು ಕಡುಸಿಲೆಯಾದನಿ ಕಡಲ ಕಡಿದು ಹರಿಯ ಪರಮಾತ್ಮ ಕಡುಸಿಲೆಯಾದನಿ ಕಡಲ ಕಡಿದು ಹರಿಯ ಕಡುಸಿಲೆಯಾದನಿ ಕಡಲ ಕಡಿದು
ಕರಿಯ ಮರ ಕೇಳಿ ಹರಿಯದ ಪಕರಿಯ ಸೆರೆಯಲು ಬಿಡುವುದೆಯ? ಕರಿಯ ಮರ ಕೇಳಿ ಹರಿಯದ ಪಕರಿಯ ಸೆರೆಯಲು ಬಿಡುವುದೆಯ? ಹರಿಯ ಲಕ್ಷ ಗುಣ ರೂಪದಲ್ಲಿ ಶರಣವನ್ನು ಮನದೊಳಗೆ ನಮೋ ನಾರಾಯಣ, ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ. ಪ್ರಿಯ ಭಕ್ತನಾದ ವಿದುರ, ಪರಮಾತ್ಮ, ನಿನ್ನ ಕೊಂಡಾಟವೂ ಆಗಿರಲಿ. ನಾನು ಮಾರ್ಗಾಯಸವಾಗಿ ಬಹಳ ಹಸಿದು ಬಂದಿರೋನು. ತಿನ್ನಲು ಏನಾದರೂ ಆಹಾರವನ್ನು ಕೊಡೆಯ? ಪರಮಾತ್ಮ, ಸಕಲ ಪ್ರಪಂಚವನ್ನೇ ಪರಿಪಾಲಿಸುತ್ತಿರೋ ತಮಗೆ ಅಣು ಸ್ವರೂಪಿಯಾದ ನಾನು ಏನು ತಾನೇ ಕೊಡಬಲ್ಲೆ ದೇವ? ವಿದುರ, ಪರಮಾತ್ಮ, ನಾನೊಂದು ಕಾರ್ಯನಿಮಿತ್ತವಾಗಿ ಹೋಗುವಾಗ ನಿನ್ನ ಭಕ್ತಿ ಎಂಬ ಭಾಷವು ನನ್ನನ್ನು ಇಲ್ಲಿಗೆ ಎಳೆದು ತಂದಿತ್ತು. ನೀನೇನು ಸಾಮಾನ್ಯನಾದ ಭಕ್ತನೇನೆಯ ವಿದುರ? ಒಡವಿಯೋ ಪಾತ ಶಿರೋಮಣಿ ನೀನೇ. ಪರಮಾತ್ಮ, ಒಡವಿಯೋ ಪಾತ ಶಿರೋಮಣಿ ನೀನೇ, ಬಲ್ಲೆ ನಿನ್ನಯ ಮನವ. ವಿದುರ, ಪರಮಾತ್ಮ, ಬಲ್ಲೆ ನಿನ್ನಯ ಮನವ, ಬೇಡೋ ಬಲ್ಲೆ ನಿನ್ನಯ ಮನವ. ವಿದುರ,
ವಿದುರ, ಪರಮಾತ್ಮ. ಪ್ರಪಂಚದ ಭೋಗ ಭಾಗ್ಯಗಳೆಲ್ಲ ಮರೆತು ಈಕೆ 40 ವರ್ಷಗಳಿಂದ ಕಾಮ ಕ್ರೋಧಗಳಿಗೆ ಎಡಮಾಡಿಕೊಡುವ ಆಹಾರ ಪದಾರ್ಥಗಳನ್ನು ತೊರೆದು ಈ ಗೋಮಾತೆಯ ಕ್ಷೀರದಿಂದಲೇ ಜೀವಿಸುತ್ತಿರುವ ನಿನ್ನ ಭಕ್ತಿಯನ್ನು ನಾನು ಹರಿಯನೆ. ಎಲ್ಲಿ ಏನಾದರೂ ಆಹಾರವನ್ನು ಕೊಡೆಯ? ಪರಮಾತ್ಮ, ಏನೆಂದು ಹೇಳಲಿ ಪರಮಾತ್ಮ. ಇದ್ದ ಕ್ಷೀರವನ್ನೆಲ್ಲ ತಮಗರ್ಪಿಸಿ ಅದೆಲ್ಲವನ್ನು ನಾನೇ ಪ್ರಸಾದ ರೂಪವಾಗಿ ಸ್ವೀಕರಿಸಿಬಿಟ್ಟೆ. ವಿದುರ, ನನಗರ್ಪಿತವಾದ ಮೇಲೆ ಅದರ ತಳದಲ್ಲಿ ಸ್ವಲ್ಪವಾದರೂ ಶೇಷವಿರಬೇಕಲ್ಲ ವಿದುರ. ಎಲ್ಲಿ ಆ ಪಾತ್ರೆಯನ್ನು ಕೊಡು. ಆಗಬಹುದು ಪರಮಾತ್ಮ. ನೋಡಿದೆ ವಿದುರ, ತಳದಲ್ಲಿ ಹಾಲಿದ್ದರೂ ಇಲ್ಲ ಎಂದು ಹೇಳುತ್ತಿರುವೆ. ನೀನೆಂತ ವಂಚಕನಯ್ಯ. ಪರಮಾತ್ಮ, ಅದರಿಂದ ತಮ್ಮ ತುದಿನಾಲಿಗೆಯೂ ಸಹ ನೆನೆಯುವಂತಿಲ್ವಲ್ಲ ದೇವ. ಏಕೆ ನೆನೆಯುವುದಿಲ್ಲ ವಿದುರ? ಅಲ್ಲಿ ನೋಡು ವಿದುರ. ಧನ್ಯನಾದೆ ಪರಮಾತ್ಮ, ಧನ್ಯನಾದೆನು. ಧನ್ಯನಾದೆ ಪರಮಾತ್ಮ, ಧನ್ಯನಾದೆ. ಭಕ್ತಿಗೆ ನೀವೊಲಿದು ಭಕ್ತರನ್ನು ಕಾಯುವ ಪರಮಾತ್ಮ. ಭಕ್ತಿಗೆ ನೀವೊಲಿದು ಭಕ್ತರನ್ನು ಕಾಯುವ ಚಿತ್ತದಿ ಮೊರೆವ ಕರುಣಾಕರನೇ ಪರಮಾತ್ಮ. ಚಿತ್ತದಿ ಮೊರೆವ ಕರುಣಾಕರನೇ ನಂಬಿದೆ ನಿಮ್ಮಯ ಭಾವನೆ. ನಂಬಿದೆ ನಿಮ್ಮಯ ಭಾವನೆ. ತನು ಮನ ಪಾವನ ಬಿಡು ಅರಿಯೇ ಕೊರೆಗೆ ಕೃಪೆ ಮಾಡಿ ಪರಮಾತ್ಮ. ತನು ಮನ ಪಾವನ ಬಿಡು ಅರಿಯೇ ಕೊರೆಗೆ ಕೃಪೆ ಮಾಡಿ ಬೇದಿನ ಬಂದು ಧ್ಯಾನ ತಿಂದು ಪರಮಾತ್ಮ. ಏದಿನ ಬಂದು ಧ್ಯಾನ ತಿಂದು ಮಲ್ದ ಸುಧವದನ ರಾಜೀವ. ಮಲ್ದ ಸುಧವದನ ರಾಜೀವ. ಸುಗುಣದ ಹೃದಯ ಮನೋರಂಜನ ಕಂಡೇ ಮೋಹಗಳು. ಸುಗುಣದ ರಂಜನ ಕೃಷ್ಣನ ಮುಕುಂದನ ಪರಮಾತ್ಮ. ವಿದುರ, ಪರಮಾತ್ಮ, ಕ್ಷೀರಸಾಗರ ಸೇನಾದ ನೀನು ನನ್ನನ್ನು ಕೃತಾರ್ಥನಾಗಿ ಮಾಡಿದೆ ಪರಮಾತ್ಮ. ನಿನ್ನನ್ನು ಪಡೆದ ವಸುದೇವ ದೇವಿಕೆರೇ ಧನ್ಯರು ವಿದುರ, ಪರಮಾತ್ಮ. ನಾನು ಇಂದು ಆ ಪಾಂಡವರ ರಾಯಭಾರಿಯಾಗಿ ನಾಳೆ ರಾಸಭೆಗೆ ತೆರಳುವೆನು. ನೀನು ಸಹ ಅಲ್ಲಿಗೆ ಬಾ. ಅಲ್ಲಿ ಒಂದು ವಿಚಿತ್ರವಾದ ಇಡಬಹುದು. ಇದರ ನೀನು ಬರುವಾಗ ನಿನ್ನ ಬಿಲ್ಲನ್ನು ತೆಗೆದುಕೊಂಡು ಬಾ. ಆಗಬಹುದು ಪರಮಾತ್ಮ. ನಿನ್ನ ಭಕ್ತರಾದ ಪಾಂಡವರನ್ನು ರಕ್ಷಿಸಬಾರದು. ನಿನ್ನದು ದೂತತ್ವವನ್ನು ವಹಿಸಿ ಭಕ್ತ ರಕ್ಷಕನೆಂಬ ಬಿರುದನ್ನು ಪಡೆದಿರುವ ನೀನು ಪಾಂಡವರನ್ನು ರಕ್ಷಿಸಬೇಕು. ನಿನ್ನ ಮಹಿಮೆಯನ್ನು ಎಷ್ಟು ಕೊಂಡಾಡಿದರೂ ಸಾಲದು ಪರಮಾತ್ಮ. ಆ ಪಾಂಡವರನ್ನು ರಕ್ಷಿಸಬಾರದು ಅದೇ ಆಗಿರುವುದು. ಬಿಡಲಾರೆ ಕೇಳು ಬಿದುರ, ಬಿದುರ, ಬಿಡಲಾರೆ ಕೇಳು ಬಿದುರ, ಧರ್ಮವ ಅಗಗೆಡಿಸುವ ರಸದ ಬಡಿಯದೆ. ಬಿಡಲಾರೆ ಕೇಳು ಬಿದುರ. ಪರಮಾತ್ಮ, ಸುತಯ ಸುತರು ಸದಾ
ಧರ್ಮದಳಿರಲು ಅದೇ ಮತೆಯರು ಕುರುನಂದನರು ಅದೇ ಮತೆಯರು ಕುರುನಂದನರು ಸತ್ಯವಂತರಿಗೆ ಸ್ಥಿರವಲ್ಲದಕ್ಕೆ ಸತ್ಯವಂತರಿಗೆ ಸ್ಥಿರವಲ್ಲದಕ್ಕೆ ಕುಟಿಲ ಮಾತಿಗಳಿಗೆ ಶುಭವಿರುತ್ತದೆ ಕುಟಿಲ ಮಾತಿಗಳಿಗೆ ಶುಭವಿರುತ್ತದೆ ಧರ್ಮವ ಅದಗೆಡಿಸುವ ತಲೆ ಬಡಿಯದೆ ಇಡಲಾಲಿಕೆ ಬಿದುರ ಆನಂದ ಬಲ ಬರುವುದೇ ತೆರಳಿಕೆ ಸರಿಯ ಕಥನ ದಂಡೆಯ ಗಳಿಸುವುದೇ ತೆರಳಿಯುವುದೇ ಇದರ ಆನಂದ ಬಲ ಕೆರಳಿಕೆ ಸರಿಯ ಕಥನ ದಂಡೆಯ ಗಳಿಸುವುದೇ ಹುಡುಗುವುದೇ ಕೌರವರ ಹುಡುಗುವುದೇ ಕೌರವರ ಮದಂಧರನು ಯುಧಿಷ್ಠಿರನಿಗೆ ಜಯ ಗಳಿಸುವೆ ಮದಂಧರನು ಯುಧಿಷ್ಠಿರನಿಗೆ ಜಯ ಗಳಿಸಿ ಬಿಡಲಾರಿಕೆ ಬಿದುರ ಧರ್ಮವ ಅದಗೆಡಿಸುವ ರಸದ ಬಡಿಯದೆ ಬಿಡಲಾರಿಕೆ ಬಿದುರ ವಿದುರ ಪರಮಾತ್ಮ, ನಾನು ನಾಳಿನ ರಾಜಸಭೆಗೆ ಹೋಗುವಾಗ ನಮ್ಮ ಸೋದರತ್ತೆಯಾದ ಕುಂತಿದೇವಿಯನ್ನು ನೋಡಿಕೊಂಡು ಅವಳಲ್ಲಿ ಕೆಲವು ರಹಸ್ಯದ ವಿಚಾರಗಳನ್ನು ಮಾತನಾಡಿಕೊಂಡು ನಾನು ನಾಳೆ ಸಭೆಗೆ ಹೋಗುತ್ತಿದ್ದೇನೆ. ನೀನು ಸಹ ಅಲ್ಲಿಗೆ ಬಾ. ಅಲ್ಲಿ ಒಂದು ವಿಚಿತ್ರವನ್ನು ನೀಡೋದು ನೀನೇ ನೋಡುವೆ ಅಂತ ವಿದುರ. ತಮ್ಮ ಚಿತ್ತ ಇದ್ದಂತಾಗಲಿ ಪರಮಾತ್ಮ. ನಿನ್ನ ಭಕ್ತರಾದ ಪಾಂಡವರನ್ನು ದ್ಯೋತತ್ವವನ್ನು ವಹಿಸಿ ಭಕ್ತ ರಕ್ಷಕನೆಂಬ ಬಿರುದನ್ನು ಪಡೆದಿರುವೆ. ನಿನ್ನ ಮಾತಿನಂತೆ ಜಗದ ಜೀವನದ ಆಡಿಸಿ ಕುಣಿಸಿ ಮಾನವದಲ್ಲಿ ಆಡಿಸಿ ಕುಣಿಸಿ ನವದಲ್ಲಿ ಮನ ಬಿಡುವ ಭೋಗದ ರೂಪ ದೇವ ಜಗದ ಪರಮಾತ್ಮ. ನಿಗಮಗ ಚರಣೆ ನಿರ್ಮಲಾತ್ಮಕ ನಿನ್ನ ಪರಮಾತ್ಮ. ನಿಗಮಗೋ ಚರಣೆ ನಿರ್ಮಲಾತ್ಮಕ ನಿನ್ನ ಬಲ್ಲವರಿಲ್ಲ ಜಗದ ಜೀವರದಿ ಪರಮಾತ್ಮ. ಬಲ್ಲವರಿಲ್ಲ ಜಗದ ಜೀವರದಿ ಪವಳಕ್ಕೆ ತಿರುಗಿದ ರಾಶಿಯ ಮನುಜರ ಪರಮಾತ್ಮ. ಪವಳಕ್ಕೆ ತಿರುಗಿದ ರಾಶಿಯ ಮನುಜರ ಪವರೋಗವಯ್ಯ ಈ ಪರಿಪಾಲಿಸ ಪವರೋಗವಯ್ಯ ಈ ಪರಿಪಾಲ ಜಗದ ಜೀವನದ ಜಗದ ಜೀವನದ